ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವೀಲ್ಸ್ ಪ್ರಮೋಟರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ನಿಮಗೆ ಎಕ್ಸ್ಪ್ಲೋರ್ ಮಾಡ್ತಿರುವ ಬೈಕ್ ಬಂದುಬಿಟ್ಟು ಟಿ ವಿ ಎಸ್ ಕಂಪ್ನಿಯಿಂದ ರೆಡಾನ್ ಬೈಕ್ನ ನಾವೇ ನಿಮಗೆ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ಈ ಬೈಕ್ನ ತುಂಬ ಯುನೀಕಾಗಿ ಬಿಲ್ಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಅಗ್ರಿಕಲ್ಚರ್ ಯೂಸ್ಗೆ ಮಾಡಿಸಿರೋ ಬೈಕ್ ಅಂತಲೇ ಈ ಬೈಕ್ನ ಕರಿಬೋದು. ಮೊದಲನೇದಾಗಿ ಈ ಬೈಕ್ ಲುಕ್ನಲ್ಲಿ ಕಾಂಪ್ರಮೈಸೇ ಮಾಡಿಲ್ಲ. ನೋಡ್ತಾ ಇದ್ದೀರಾ ಯಾವ ರೀತಿ ಕಲರ್ ಎಡಿಷನ್ ಇದೆ ಅಂತ, ಈ ರೆಡ್ ಆ್ಯಂಡ್ ಬ್ಲ್ಯಾಕ್ ಕಲರು. ಫ್ರಂಟ್ ಮಾಸ್ಕ್ ಆ್ಯಂಡ್ ಟ್ಯಾಂಕ್ ಮಾತ್ರ ರೆಡ್ ಇದೆ, ಇನ್ನೆಲ್ಲ ಪೋರ್ಷನ್ ಬ್ಲ್ಯಾಕ್ ಕಲರೇ ಇದೆ. ನೀವು ನೋಡ್ಬೋದು ಸೈಡಿಂದ ವ್ಯೂ ಯಾವ ರೀತಿ ಕಾಣ್ತಿದೆ ಅಂತ. ಆ್ಯಂಡ್ ಈ ಬೈಕನ್ನು ಸಾತ್ವಿಕ್ ಟಿ ವಿ ಎಸ್ ಶೋರೂಮ್ ಕಡೆಯಿಂದ ನಿಮಗೆ ಎಕ್ಸ್ ಶೋರೂಮ್ ಪ್ರೈಸಲ್ಲೇ ಕೊಡ್ತಾ ಇದ್ದಾರೆ. ಆ್ಯಂಡ್ ಈ ಇಂಜಿನ್ ನೋಡ್ತಾ ಇದ್ದೀರಾ ನೀವು, ಇದು 110cc ಇಂಜಿನ್ ಆಗಿದೆ. ನೋಡ್ಬೋದು ಇದು ಫುಲ್ಲಿ ಮ್ಯಾನ್ಯುಯಲ್ ಗೇರ್ ಬಾಕ್ಸ್ ಈ ಬೈಕಲ್ಲಿ ಅವೈಲೇಬಲ್ ಇದೆ ನೋಡ್ಬೋದು. ಆ್ಯಂಡ್ ಇಂಜಿನ್ ಬಿಲ್ಡ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಈ ಬೈಕ್ನ ಟೈರ್ ಬಗ್ಗೆ ಮಾತಾಡಬೇಕಂದ್ರೆ ನೋಡ್ಬೋದು ಯಾವ ರೀತಿ ಇದೆ ಮ್ಯಾಗ್ವೀಲ್ ಅಂತ. ಈ ಬೈಕಲ್ಲಿ ಮೊದಲನೇದಾಗಿ ಫ್ರಂಟಲ್ಲಿ ಡಿಸ್ಕ್ ಬ್ರೇಕ್ ಇದೆ ಆ್ಯಂಡ್ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಈ ಬೈಕಲ್ಲಿ ಫ್ರಂಟ್ ಟೈರಲ್ಲಿ ಅವೈಲೇಬಲ್ ಇದೆ. ಟ್ಯೂಬ್ ಆ್ಯಂಡ್ ಟ್ಯೂಬ್ಲೆಸ್ ಟೈರ್ಸ್ ಕೂಡ ಅವೈಲೇಬಲ್ ಇದೆ. ನೋಡ್ಬೋದು ಇನ್ನೊಂದು ವ್ಯೂವಿಂದ ಇಂಜಿನ್ ಯಾವ ರೀತಿ ಕಾಣ್ತಿದೆ ಅಂತ. ಎರಡು ಸೈಡು ಟಿ ವಿ ಎಸ್ ಅಂತ ಅವ್ರ ಬ್ರ್ಯಾಂಡ್ನ ಪ್ರಮೋಟ್ ಮಾಡಿದ್ದಾರೆ. ಆ್ಯಂಡ್ ನೋಡ್ಬೋದು ಬ್ಯಾಕ್ ಬ್ರೇಕ್ ಯಾವ ರೀತಿ ಕೊಟ್ಟಿದ್ದಾರೆ ಅಂತ. ಫುಟ್ ರೆಸ್ಟ್ ನೋಡ್ಬೋದು ಯಾವ ರೀತಿ ಡಿಸೈನ್ ಆಗಿ ಬಿಲ್ಟ್ ಮಾಡಿದ್ದಾರೆ ಅಂತ. ಆ್ಯಂಡ್ ಈ ಬೈಕ್ ಸೈಲೆನ್ಸರ್ ಬಗ್ಗೆ ಮಾತಾಡಬೇಕಂದ್ರೆ ಫುಲ್ಲಿ ಸ್ಟೀಲ್ ಸೈಲೆನ್ಸರ್ ಗಾರ್ಡ್ ಕೊಟ್ಟಿದ್ದಾರೆ. ನಿಮ್ಗೆ ಯಾವುದೇ ರೀತಿ ಕಾಲು ಸುಟ್ಕೋಬಾರ್ದು ಅಂತ. ಸ್ಟೀರಿಯನ್ ಅದು ಹೀಟ್ ಆಗೋಲ್ಲ. ಹಿಂದ್ಗಡೆ ಕೂತ್ಕೊಳ್ಳೋರಿಗೂ ಕೂಡ ಕಂಫರ್ಟಬಲ್ ಇರಲಿ ಅಂತ ಸ್ಟೀಲ್ ಗಾರ್ಡ್ ಮೇಲೆ ಒಂದು ಕಾಲಿಟ್ಕೊಳ್ಳೋಕೆ ಕೊಟ್ಟಿದ್ದಾರೆ. ಆ್ಯಂಡ್ ಬ್ಯಾಕ್ ಬಂದುಬಿಟ್ಟು ನಿಮಗೆ ಸ್ಪ್ರಿಂಗ್ ಸಸ್ಪೆನ್ಷನ್ ಅವೈಲೇಬಲ್ ಇದೆ. ಆ್ಯಂಡ್ ಬ್ಯಾಕ್ ಟೈರು ಕೂಡ ಮ್ಯಾಗ್ವೆಲ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಡ್ರಮ್ ಬ್ರೇಕ್ ಅವೈಲೇಬಲ್ ಇದೆ. ನೋಡ್ಬೋದು ಡ್ಯೂರಾ ಲೈಫ್ ಅಂತ ಇವರೇ ಕೂಡ ಪ್ರಮೋಟ್ ಮಾಡಿದ್ದಾರೆ. ಆ್ಯಂಡ್ ಹಿಂದ್ಗಡೆ ಏನಾದರೂ ಕ್ಯಾರಿ ಮಾಡೋಕ್ಕೆ ಒಂದು ಕ್ಯಾರಿಯರ್ ಕೂಡ ಅವೈಲೇಬಲ್ ಇದೆ. ಇದು ಕಂಪ್ನಿಯಿಂದನೇ ಕೊಟ್ಟಿದ್ದಾರೆ. ಶೋರೂಮಲ್ಲಿ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸ್ಕೋಬೇಕಾಗುತ್ತೆ ನೀವು. ನಮ್ಮ ಸಾತ್ವಿಕ್ ಟಿ ವಿ ಎಸ್ಸಲ್ಲಿ ಫ್ರೀಯಾಗಿ ಕೊಟ್ಟಿದ್ದಾರೆ. ಬ್ಯಾಕ್ ಟೈರ್ ನೋಡ್ಬೋದು ನೀವು. ಆ್ಯಂಡ್ ಬ್ಯಾಕಿಂದ ಲುಕ್ ನೋಡ್ಬೋದು ಯಾವ ರೀತಿ ಇದೆ ಅಂತ. ಹೀರೋ ಕಾಪಿ ಅಂತಲೇ ಹೇಳ್ಬೋದು. ಆ್ಯಂಡ್ ಹಿಂದ್ಗಡೆ ಸ್ಯಾರಿ ಗಾರ್ಡ್ ಕೂಡ ಅವೈಲೇಬಲ್ ಇದೆ. ಆ್ಯಂಡ್ ಚೈನ್ ಗಾರ್ಡ್ ಕೂಡ ಅವೈಲೇಬಲ್ ಇದೆ. ನೋಡ್ಬೋದು ನೀವು ಫುಟ್ ರೆಸ್ಟ್ ಯಾವ ರೀತಿ ಇದೆ ಅಂತ ನಿಮಗೂ ನೋಡ್ತಾ ಇದ್ದೀರಾ. ಆ್ಯಂಡ್ ಸೈಡ್ ಸ್ಟ್ಯಾಂಡ್ ಕೂಡ ತುಂಬ ಕಂಫರ್ಟಬಲ್ ಫೀಲ್ನೇ ಕೊಡುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಈ ಬೈಕ್ನ ಸೀಟ್ ಬಗ್ಗೆ ಮಾತಾಡಬೇಕಂದ್ರೆ ನೋಡ್ಬೋದು ಫುಲ್ಲಿ ಡಬಲ್ ಸ್ಟಿಚರ್ಸ್ ಶೀಟ್ನ ಶೋರೂಮ್ ಕಡೆಯಿಂದನೇ ಕೊಡ್ತಾ ಇದ್ದಾರೆ ನಿಮಗೆ ಸಾತ್ವಿಕ್ ಟಿ ವಿ ಎಸ್ ಶೋರೂಮಲ್ಲಿ. ನೋಡ್ತಾ ಇದ್ದೀರಾ ನೀವು ಸೀಟ್ ಯಾವ ರೀತಿ ಇದೆ ಅಂತ. ನೋಡ್ಬೋದು ಇವನು ಕಿಪ್ಪಿ ಕೀರ್ತಿ ನಿರಂಜನ್ ಅಂತ. ಆ್ಯಂಡ್ ಇಲ್ಲಿ ಟ್ಯಾಂಕ್ ಹತ್ರ ಒಂದು ಡಿಸೈನ್ ಕೊಟ್ಟಿದ್ದಾರೆ. ಕಾಲಿಟ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಬೈಕ್ನ ಕಂಫರ್ಟ್ ಫೀಲ್ ಮಾಡಬೇಕಂದ್ರೆ ಅದು ತುಂಬ ಹೆಲ್ಪ್ ಮಾಡುತ್ತೆ ನಿಮಗೆ. ಆ್ಯಂಡ್ ನೋಡ್ಬೋದು ನಿಮಗೆ ಕಿಕ್ಕರ್ ಕೂಡ ಅವೈಲೇಬಲ್ ಇದೆ. ಯಾವ ರೀತಿ ಇದೆ ಕಿಕ್ಕರ್ ಅಂತ, ಫುಲ್ಲಿ ಸ್ಟೀಲ್ ಕಿಕ್ಕರ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲೂ ಕೂಡ ಸುಡ್ಕೋಬಾರ್ದು ಕಾಲನ್ನ ಅಂತ ಒಂದು ಗಾರ್ಡ್ ಕೂಡ ಅವೈಲೇಬಲ್ ಇದೆ ಸೈಲೆನ್ಸರಲ್ಲಿ. ನೋಡ್ಬೋದು ಪೆಟ್ರೋಲ್ ಟ್ಯಾಂಕ್ ಯಾವ ರೀತಿ ಇದೆ ಅಂತ. ಸೈಡ್ ವೈಸು ಲುಕ್ಕಲ್ಲಿ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. 360 ಡಿಗ್ರಿ ವ್ಯೂವಲ್ಲೂ ಕೂಡ ತೋರಿಸ್ತಾ ಇದ್ದೀನಿ ನಿಮಗೆ. ಬ್ಯಾಕ್ ಲೈಟ್ ಕೂಡ ನೋಡ್ಬೋದು ನೀವು. ಅಗ್ರಿಕಲ್ಚರ್ ಯೂಸ್ಗೆ ಮತ್ತೆ ಹೇಳ್ತಾ ಇದ್ದೀನಿ, ಮಾಡಿಸಿರೋ ಬೈಕ್ ಅಂತಲೇ ಹೇಳ್ಬೋದು. ರೈತರು ತಗೊಳ್ಳೋಕೆ ಏನು ಸಮಸ್ಯೆ ಇಲ್ಲ, ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಡುತ್ತೆ ಅಂತಲೇ ಹೇಳ್ಬೋದು. ನೋಡ್ತಾ ಇದ್ದೀರಾ ಫುಲ್ಲಿ ಡಿಜಿಟಲ್ ಕಲರ್ ಕ್ಲಸ್ಟರ್ ಡಿಸ್ಪ್ಲೇ ಇದು. ಈಗ ಡಿಸ್ಪ್ಲೇ ಆನ್ ಮಾಡಿದ್ದೀನಿ. ಒಂದು ಸ್ಟ್ಯಾಂಡ್ ಇಂಡಿಕೇಟರ್ ಆನ್ ಆಗಿದೆ. ಸ್ಟ್ಯಾಂಡ್ ಸೆನ್ಸರ್, ಈಗ ಸ್ಟ್ಯಾಂಡ್ನ ಓಪನ್ ಮಾಡಿದ್ದೆ, ಕ್ಲೋಸ್ ಮಾಡ್ತಾ ಇದ್ದೀನಿ. ನೋಡೋಣ ಸೆನ್ಸರ್ನ ಟೆಸ್ಟ್ ಮಾಡೋಣ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ನೋಡ್ಬೋದು ಸ್ಟ್ಯಾಂಡ್ ಕ್ಲೋಸ್ ಆಗಿದೆ. ಈಗ ಸ್ಟ್ಯಾಂಡ್ ಇಂಡಿಕೇಟರ್ ನಿಮಗೆ ತೋರಿಸ್ತಾ ಇಲ್ಲ.
ಆ್ಯಂಡ್ ಇದರಲ್ಲಿ ಸೆಟ್ ಆಪ್ಷನ್ನಲ್ಲಿ ನಿಮಗೆ ಎಷ್ಟು ಕಿಲೋಮೀಟರ್ ಹೋಗುತ್ತೆ, ಎಷ್ಟು ಕಿಲೋಮೀಟರ್ ಓಡಿದೆ, ಟ್ರಿಪ್ ಎ ಟ್ರಿಪ್ ಬಿ ಆಗಿರ್ಬೋದು, ಆ್ಯಂಡ್ ಅವರೇಜ್ ಇಷ್ಟು ಇರೋ ಪೆಟ್ರೋಲಲ್ಲಿ ಇಷ್ಟು ಕಿಲೋಮೀಟ್ರ್ ಹೋಗುತ್ತೆ ಅಂತ ಕೂಡ ಈ ಬೈಕಲ್ಲಿ ತೋರಿಸುತ್ತೆ. ಅದೊಂದು ಯೂನಿಕ್ ಫೀಚರ್ ಅಂತಲೇ ಹೇಳ್ಬೋದು. ಟೈಮಿಂಗ್ಸ್ ಕೂಡ ತೋರಿಸುತ್ತೆ. RPM ಮೀಟರ್ ಅಪ್ ಟು 12ವರೆಗೂ RPM ಇದೆ, ಮತ್ತು ಸ್ಪೀಡೋ ಮೀಟರ್ ಕೂಡ ಅವೈಲೇಬಲ್ ಇದೆ. ನ್ಯೂಟ್ರಲಲ್ಲಿದೆ ಅಂತ ತೋರಿಸ್ತಾ ಇದೆ. ಈಗ ಫಸ್ಟ್ ಗೇರಿಗೆ ಹಾಕ್ತಾ ಇದ್ದೀನಿ, ನೋಡೋಣ ಫಸ್ಟ್ ಗೇರ್ ಅಂತ ತೋರಿಸುತ್ತಾ ಇಲ್ವೋ. ತೋರಿಸ್ತಾ ಇಲ್ಲ. ಸೊ ಇದೊಂದು ಡಿಮೆರಿಟ್ ಅಂತಲೇ ಹೇಳ್ಬೋದು. ಗೇರ್ ಒಂದು ಮೀಟ್ರಲ್ಲಿ ಒಟ್ಟು ಡಿಜಿಟಲ್ ಮೀಟರ್ ಹಾಕಿದ್ದಾರೆ ಅಂದರೆ ಗೇರನ್ನು ಕೂಡ ತೋರಿಸೋ ಥರ ಇದ್ದಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದಾಗಿತ್ತು. ಆ್ಯಂಡ್ ಇದರಲ್ಲಿ USB ಚಾರ್ಜರ್ ಕೂಡ ಈ ಬೈಕಲ್ಲಿ ಅವೈಲೇಬಲ್ ಇದೆ. ನೋಡ್ಬೋದು ನೀವು, ಫುಲ್ಲಿ ವಾಟರ್ ಪ್ರೂಫ್ ಆಗಿದೆ. ಮಳೆ ಬಂದರೂ ಯಾವುದೇ ರೀತಿ ನೀರು ಹೋಗಲ್ಲ. ಆ್ಯಂಡ್ ಇದು ವರ್ಕಿಂಗ್ ಕಂಡೀಷನಲ್ಲಿದೆ. ನಾನು ಚೆಕ್ ಮಾಡಿ ನೋಡಿದೆ, ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನೋಡ್ಬೋದು ಹೆಡ್ಲೈಟ್ ಡಿಮ್ ಆ್ಯಂಡ್ ಡಿಮ್ ಸ್ವಿಚ್ ಆಗಿರ್ಬೋದು, ಇಂಡಿಕೇಟರ್ಸ್ ಆಗಿರ್ಬೋದು. ನಾನು ನಿಮಗೆ ಇಂಡಿಕೇಟರ್ ಟೆಸ್ಟ್ ಮಾಡಿ ತೋರಿಸ್ತೀನಿ. ಈಗ ನಾನು ಡೇ ಟೈಮಲ್ಲಿ ವೀಡಿಯೋ ರೆಕಾರ್ಡ್ ಮಾಡಿರೋದು. ಬನ್ನಿ ಈಗ ಹಾರನ್ನು ಟೆಸ್ಟ್ ಮಾಡೋಣ. ನೋಡ್ಬೋದು ಎಷ್ಟು ಸೌಂಡ್ ಚೆನ್ನಾಗಿದೆ ಅಂತ, ಲೌಡ್ ಸೌಂಡೇ ಇದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇಂಡಿಕೇಟರ್ನ ಟೆಸ್ಟ್ ಮಾಡೋಣ. ಲೆಫ್ಟ್ ಇಂಡಿಕೇಟರ್ ಆನ್ ಮಾಡಿದ್ದೀನಿ. ನೋಡ್ಬೋದು ಎಷ್ಟು ಬ್ರೈಟ್ ಆಗಿದೆ ಇಂಡಿಕೇಟರ್ ಅಂತ. ಫ್ರಂಟಿಂದ ಆಗಿರ್ಬೋದು, ಬ್ಯಾಕಿಂದ ಆಗಿರ್ಬೋದು. ನಾನು ಯಾವುದೇ ರೀತಿ ಬೇರೆ ಬೈಕ್ನ ತೋರಿಸಿ ನಿಮಗೆ ಸುಳ್ಳು ಹೇಳ್ತಿಲ್ಲ. ನೋಡ್ಬೋದು ತುಂಬ ಫೋಕಸ್ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ರೈಟ್ ಸೈಡ್ ಇಂಡಿಕೇಟರ್ನ ನೀವು ನೋಡ್ಬೋದು, ಅಷ್ಟೇ ಫೋಕಸ್ ಇದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಸೈಡಲ್ಲಿ ಕೂಡ ಒಂದು ಹ್ಯಾಂಡಲ್ ಇದೆ. ಆ್ಯಂಡ್ ಇದು ಫ್ಯೂಯಲ್ ಟ್ಯಾಂಕ್ ಬಂದುಬಿಟ್ಟು E20 ಫ್ಯೂಯಲ್ ಟ್ಯಾಂಕ್ ಆಗಿದೆ. ಈ ಬೈಕು ನಿಮಗೆ ಅಪ್ ಟು 60ವರೆಗೂ ಮೈಲೇಜ್ ಕೊಡುತ್ತೆ ಅಂತ ಶೋರೂಮಿಂದನೂ ಹೇಳ್ತಿದ್ದಾರೆ. ಅವರು ಕಸ್ಟಮರ್ಸ್ ಹೇಳಿರೋದಂತೆ ಆ ರೀತಿ 65-70ವರೆಗೂ ಕೊಡುತ್ತಂತೆ. ಸೊ ನಾವು 60 ಅಂತಲೇ ಅಂದ್ಕೊಂಡ್ರು ತುಂಬ ಚೆನ್ನಾಗಿ ಓಡುತ್ತೆ ಅಂತಲೇ ಹೇಳ್ಬೋದು. ಇದು ಅಪ್ ಟು 11 or 12 ಲೀಟರ್ ಫುಲ್ ಟ್ಯಾಂಕ್ ಇಡಿಸ್ಬೋದು ಅನಿಸುತ್ತೆ, ನನಗೆ ಕರೆಕ್ಟಾಗಿ ಗೊತ್ತಿಲ್ಲ. ನೋಡ್ಬೋದು ಲಾಕ್ ಯಾವ ರೀತಿ ಇದೆ ಅಂತ. ಲಾಕ್ ಕ್ವಾಲಿಟಿನೂ ಕೂಡ ತುಂಬ ಚೆನ್ನಾಗಿ, ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಯಾವುದೇ ರೀತಿ ನೀರು ನಿಲ್ಲೋ ಥರ ಕಂಪ್ಲೇಂಟ್ ಏನಿಲ್ಲ. ನೋಡ್ಬೋದು ನೀವು, ಹ್ಯಾಂಡಲ್ ಲಾಕ್ ಕೂಡ ಅವೈಲೇಬಲ್ ಇದೆ. ಅದು ಕೀಯಲ್ಲೇ ಕೊಟ್ಟಿದ್ದಾರೆ, ಯಾವುದೇ ರೀತಿ ಸಪ್ರೇಟ್ ಅದಕ್ಕಾಗಿ ಏನೂ ಕೊಟ್ಟಿಲ್ಲ. ನೋಡ್ಬೋದು ಆನ್ ಮಾಡಿದಾಗ ಹಾಯ್ ಅಂತ ಕೂಡ ಹೇಳುತ್ತೆ ಮೀಟ್ರ್ ನಿಮಗೆ. ಆ್ಯಂಡ್ ಹೆಲ್ಮೆಟ್ ವೇರ್ ಮಾಡಿಲ್ಲ ಅಂತ ಕೂಡ ಹೇಳ್ತಾ ಇದೆ. ಸೆನ್ಸರ್ ನಿಮಗೆ ಬೈಕಲ್ಲಿರೋ ಒಂದು ಸೆನ್ಸರ್. TVS ಕಂಪ್ನಿಯಲ್ಲಿ ಇದೊಂದು ಒಳ್ಳೆ ಸೆನ್ಸರ್ ಅಂತಲೇ ಹೇಳ್ಬೋದು. ಬೈಕಲ್ಲಿ ರೈಡರ್ ಹೆಲ್ಮೆಟ್ನ ವೇರ್ ಮಾಡಿಲ್ಲ ಅಂತ ಕೂಡ ಅದು ಇಂಡಿಕೇಟ್ ಮಾಡುತ್ತೆ ನಿಮಗೆ. ಆ್ಯಂಡ್ ನೋಡ್ಬೋದು ಸೈಡ್ ಫುಟ್ ರೆಸ್ಟ್ ನೀವು. ಆ್ಯಂಡ್ ನಿಮಗೆ ಈ ಥರ ಬೈಕ್ ಎಕ್ಸ್ ಶೋರೂಮ್ ಪ್ರೈಸಲ್ಲೇ ಬೇಕಂದರೆ ಸಾತ್ವಿಕ್ TVSಲ್ಲಿ ಮಾತ್ರ ಸಿಗೋಕ್ಕಾಗೋದೆ. ಯಾಕಂದರೆ ಇಲ್ಲಿ ಎಕ್ಸ್ ಶೋರೂಮ್ ಪ್ರೈಸ್ಗೆ ನಿಮಗೆ ಬೈಕ್ನ ಸೇಲ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಫ್ರಂಟಿಂದ ನೋಡ್ಬೋದು ನೀವು ಇಂಡಿಕೇಟರ್ನಲ್ಲಿ, ಹೆಡ್ಲೈಟಲ್ಲಿ. ಆ್ಯಂಡ್ ಈ ಸಾತ್ವಿಕ್ TVSಲ್ಲಿ ನೀವೇನಾದ್ರು ಬೈಕ್ನ ಪರ್ಚೇಸ್ ಮಾಡಿದ್ರೆ ನಿಮಗೆ ಹೆಲ್ಮೆಟ್ ಆಗಿರ್ಬೋದು, ಗಾಡಿ ಮುಚ್ಚೋ ಕವರ್ ಆಗಿರ್ಬೋದು, ಫ್ರಿಜ್ ಆಗಿರ್ಬೋದು, ವಾಷಿಂಗ್ ಮಿಷಿನ್ ಆಗಿರ್ಬೋದು, ಲ್ಯಾಪ್ಟಾಪ್ ಆಗಿರ್ಬೋದು, ಫೋನ್ ಆಗಿರ್ಬೋದು, ಮಿಕ್ಸರ್ ಗ್ರೈಂಡರ್ ಆಗಿರ್ಬೋದು, ಎನಿಥಿಂಗ್, ಸ್ಪೀಕರ್ ಬಾಕ್ಸ್ ಆಗಿರ್ಬೋದು, ಮೊಬೈಲ್ ಆಗಿರ್ಬೋದು, ಲ್ಯಾಪ್ಟಾಪ್ಸ್ ಆಗಿರ್ಬೋದು ಫ್ರೀಯಾಗಿ ಕೊಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಸಾತ್ವಿಕ್ TVSಲ್ಲಿ ಮಾತ್ರ ಈ ರೀತಿ ಸರ್ವಿಸ್ ಅವೈಲೇಬಲ್ ಇದೆ. ಬೇರೆ ರೀತಿ ಯಾವುದೇ ರೀತಿ TVS ಶೋರೂಮಲ್ಲಿ ಈ ಥರ ಸರ್ವಿಸ್ ಕೊಡ್ತಾ ಇಲ್ಲ. ಒಂದು ಗುಡ್ ಸರ್ವಿಸ್ ಅಂತಲೇ ಹೇಳ್ಬೋದು ಸಾತ್ವಿಕ್ TVS ಕಡೆಯಿಂದ ಕೊಡ್ತಾ ಇರೋದು. ನಿಮಗೆ ಈ ವೆಹಿಕಲ್ ಬಗ್ಗೆ ಇನ್ಫಾರ್ಮೇಷನ್ ಬೇಕಂದರೆ ಕೆಳಗಡೆ ಕೊಟ್ಟಿರೋ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಆ್ಯಂಡ್ ನಿಮಗೆ ಯಾವುದೇ ರೀತಿ ಪ್ರಮೋಷನ್ ವೀಡಿಯೋ ಮಾಡಬೇಕಂದ್ರೆ ಫಸ್ಟಲ್ಲಿ ಇದೆಯಲ್ಲ ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಪ್ರಮೋಷನ್ ವೀಡಿಯೋಸ್ ಮಾಡಿಕೊಡ್ತೀವಿ 100%. ಬೈಕ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಆ್ಯಂಡ್ ಯಾವ ರೀತಿ ವಿಡಿಯೋ ಚೆನ್ನಾಗಿಲ್ಲ, ಯಾವ ರೀತಿ ಮಾಡಬೇಕಿತ್ತು ಅಂತ ಕೂಡ ಕಮೆಂಟ್ ಮಾಡಿ.
ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇದೇ ರೀತಿ ವಿಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.